ಪಾಕ ಮಾಡೋ ಜಂಜಾಟ ಇಲ್ಲ, ಗಂಟೆಗಟ್ಲೆ ಪದಾರ್ಥ ಹುರಿಯೋದು ಬೇಡ. ಅಗದಿ ನಿಮಿಷಗಳಲ್ಲಿ ಈ ಉಂಡಿ ನೀವು ತಯಾರಿಸಬಹುದು. ಈ ಉಂಡಿ ನೀವು ದಿನ ತಿಂದ್ರ ರಕ್ತಹೀನತೆ, ಕೀಲು ನೋವು, ಸುಸ್ತು, ಮಲಬದ್ಧತೆ, ಶುಗರ್, BP ಈ ಯಾವುದೇ ತರಹದ ಸಮಸ್ಯೆ ನಿಮ್ಮ ಹತ್ರನೂ ಬರಂಗಿಲ್ಲ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ಈ ಗೋಧಿ ಉಂಡಿ ತಿನ್ನಕ್ಕೆ ಎಷ್ಟು ರುಚಿ ಐತಿ, ಅದಕ್ಕಿಂತ ಜಾಸ್ತಿ ಆರೋಗ್ಯಕರ ಐತಿ. ಬಹಳ ಸಿಂಪಲ್ ಮತ್ತು ಈಸಿ ರೆಸಿಪಿ ಐತಿ. ಯಾರೂ ಫಸ್ಟ್ ಅಟೆಂಪ್ಟ್ ಒಳಗನ ಇದನ್ನು ಪರ್ಫೆಕ್ಟ್ ಆಗಿ ತಯಾರಿಸ್ಬೋದು. ಜಾಸ್ತಿ ತಡ ಮಾಡೋದು ಬೇಡ. ಈ ಬಹಳ ರುಚಿಯಾಗಿರುವಂಥ ಆರೋಗ್ಯಕರ ಗೋಧಿ ಉಂಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಅದಕ್ಕೂ ಮುಂಚೆ ನೀವು ಏನಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಮೊದಲನೇ ಸತಿ ನಮ್ಮ ಚಾನಲ್ ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ ಮ್ಯಾಗ ಅದ್ರ ಬಾಜುಕನ ಬೆಲ್ ಬಟನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿರಿ. ಅದರಿಂದ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಈ ಉಂಡಿ ಮಾಡಾಕ ನಮ್ಗೆ ಇಲ್ಲಿ 1 ಕಪ್ನಷ್ಟು ಗೋಧಿ ಬೇಕಾಕ್ಕವು. ನೀವು ಯಾವ ಗೋಧಿನಾದರೂ ತೊಗೋಬಹುದು. ನನ್ನ ಕಡೆ ಇಲ್ಲಿ ಗೋಧಿ ಹುಗ್ಗಿ ಮಾಡಕ್ಕೆ ತರಿಸಿರೋ ಗೋಧಿ ಇದ್ದು ಇವನ್ನ ತೊಗೊಳಕತ್ತೀನಿ. ಇವನ್ನ ಮುಂಚೆ ಚಂದಾಗ ತೊಳೆದು ತೊಗೊಳ್ಳೋಣ. ಅಂದ್ರೆ ಇದಕ್ಕೆ ಧೂಳು ಕಸ ಕಡ್ಡಿ ಏನಾರ ಅಂಟ್ಕೊಂಡಿದ್ರೆ ಎಲ್ಲ ಕ್ಲೀನ್ ಆಕತಿ. ಈ ರೀತಿ ತೊಳೆದು ಈಗ ಇವನ್ನ ನಾವು ತಕ್ಷಣ ಒಂದು ಕಾಟನ್ ಅರ್ಬಿ ಮ್ಯಾಗ ಹಾಕಬೇಕು. ಅಂದ್ರೆ ಇವು ಭಾಳ ನೆನೆಯಂಗಿಲ್ಲ ಮತ್ತು ಜಲ್ದಿ ಒಣಗ್ತಾವು. ಇವನ್ನ ನೆನೆಸಿಡಬಾರ್ದು, ಇಲ್ಲಾಂದ್ರೆ ಇವು ಜಲ್ದಿ ಒಣಗಂಗಿಲ್ಲ. ಜಸ್ಟ್ ಒಂದು ಸ್ವಲ್ಪ ತೊಳೆದು ಆಗ ನೀರು ಬಸ್ತು ಇವನ್ನ ಕಾಟನ್ ಅರ್ಬಿ ಮ್ಯಾಗ ಹಾಕಬೇಕು. ನೋಡ್ರಿ, ಇಲ್ಲಿ ನಾನು ಈ ಥರದ ಒಂದು ಸಾನ್ಗಿ ಒಳಗೆ ಇವನ್ನ ಒಂದು ಅರ್ಧ ನಿಮಿಷ ಅಷ್ಟೇ ನೀರು ಬಸ್ಯಾಕೆ ಬಿಟ್ಟೇನಿ. ನೀರು ಬಸ್ದು ಗುಟ್ಲೇನ ಇವನ್ನ ನಾವು ಕಾಟನ್ ಅರ್ಬಿ ಮ್ಯಾಗ ಹಾಕಬೇಕು. ಇದ್ರಾಗಿ ನೀರು ಬಸ್ತವು. ಇವನ್ನ ನೋಡ್ರಿ ಈ ಥರದ ಒಂದು ಕಾಟನ್ ಅರ್ಬಿ ಮ್ಯಾಗ ಹಾಕ್ರಿ. ಅಂದ್ರೆ ಇದ್ರಾಗ ಎಕ್ಸ್ಟ್ರಾ ನೀರು ಇದ್ರೂ ಈ ಅರ್ಬಿ ಹೀರ್ಕೊಂತೈತಿ. ಆದಷ್ಟು ತೆಳ್ಳಗ ಸ್ಪ್ರೆಡ್ ಮಾಡ್ರಿ. ನೀವು ಬೇಕಂದ್ರೆ ಇವನ್ನ ಫ್ಯಾನ್ ಕೆಳಗೂ ಒಣಗಿಸ್ಬಹುದು. ಆದ್ರೆ ಈ ರೀತಿ ಕಾಟನ್ ಅರ್ಬಿ ಮ್ಯಾಗ ಇವನ್ನ ಹಿಂಗ ಹಾಕಿದ್ರ ಜಲ್ದಿನ ಒಣಗ್ತಾವು. ಫ್ಯಾನ್ ಹಚ್ಚೋ ಅವಶ್ಯಕತೆನೂ ಇಲ್ಲ. ಇವು ಈ ರೀತಿ ಪೂರ್ತಿ ಒಣಗಬೇಕು. ನೋಡ್ರಿ, ಇವು ಒಣಗ್ಯವು ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ತೋರಿಸ್ತೇನೆ ನೋಡ್ರಿ. ಇವನ್ನ ಹಿಂಗ ತಗೊಂಡು ಮುಟ್ಗಿ ಮಾಡ್ರಿ. ನೋಡ್ರಿ, ಇವು ಕೈಗೆ ಅಂಟ್ಕೊಳಕತ್ತಿಲ್ಲ, ಇದರ ಅರ್ಥ ಇವು ಚಂದಾಗ ಒಣಗ್ಯವು. ಈಗ ಇವನ್ನ ಒಂದು ಪ್ಲೇಟ್ನ್ಯಾಗ ಹಾಕಿ ತಗೊಳ್ಳೋಣ. ನೀವು ತಗೊಂಡಿರೋ ಗೋಧಿ ಪೂರ್ತಿ ಕ್ಲೀನ್ ಅದಾವಂತ ಅನ್ಸಿದ್ರೆ ಈ ಸ್ಟೆಪ್ ಸ್ಕಿಪ್ ಮಾಡ್ರಿ. ಅಥವಾ ಇವನ್ನ ತೊಳೆಯೋ ಬದಲಾಗಿ ನೀವು ಬೇಕಂದ್ರೆ ಒಂದು ಕಾಟನ್ ಅರ್ಬಿನ ಹಸಿ ಮಾಡಿ ಅದರಿಂದ ಒರೆಸಿನೂ ತಗೋಬಹುದು. ಈಗ ಒಂದು ದಪ್ಪ ತಳ ಇರೋ ಬಾಳ್ಗಿ ತಗೋರಿ. ನಾನಿಲ್ಲಿ ಅಗಾರೋ ಟ್ರೈಪ್ಲೈ ಕಡಾಯಿ ತಗೊಳಕತ್ತೀನಿ. ಇದ್ರಾಗ 1/4 ಕಪ್ನಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿ ಆದ್ಮ್ಯಾಗ ನಾವು ತೊಳೆದಿಟ್ಟಿದ್ವಿ ನೋಡ್ರಿ ಗೋಧಿ, ಅವನ್ನ ಹಾಕಿ ಲೋ ಟು ಮೀಡಿಯಂ ಫ್ಲೇಮ್ನ್ಯಾಗ ಇವನ್ನ ಹುರಿದು ತಗೊಳ್ಳೋಣ. ಗೋಧಿ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದ್ರಾಗ ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್, ಒಮೆಗಾ 3, ಫಾಸ್ಫರಸ್, ಐರನ್, ಜಿಂಕ್, ಬೀಟಾ ಕ್ಯಾರೋಟಿನ್, ವಿಟಮಿನ್ A ಮತ್ತು ವಿಟಮಿನ್ B ಈ ಥರದ ಬಹಳಷ್ಟು ಸತ್ವಗಳು ಇರ್ತವೆ. ಅದರಿಂದ ಇದನ್ನು ಬರೀ ಚಪಾತಿ ಮಾಡಿ ತಿನ್ನೋದಷ್ಟೇ ಅಲ್ಲ, ಈ ಥರದ ಬೇರೆ ಸ್ವೀಟ್ ರೆಸಿಪೀಸ್ ಇರಲಿ ಅಥವಾ ಖಾರದ ರೆಸಿಪಿ, ನಾವು ಉಪ್ಪಿಟ್ಟು ತಿಂತೇವೆ ನೋಡ್ರಿ, ಗೋಧಿ ನುಚ್ಚಿನ ಉಪ್ಪಿಟ್ಟು, ಅದನ್ನು ತಿನ್ನಬೇಕು. ಅದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇವನ್ನ ನಾವು ತುಪ್ಪದಾಗ ಒಳಗಿಂದ ಚಂದಾಗ ಬೆಂದು ಉಪ್ತವ್ ನೋಡ್ರಿ, ಅಲ್ಲಿವರೆಗೂ ಹುರಿಬೇಕು. ನಾವು ಇವನ್ನ ಹೆಂಗೆ ಹುರಿತೇವೆ ನೋಡ್ರಿ, ಹಂಗೆ ಕ್ರಮೇಣ ಇದ್ರ ಬಣ್ಣ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗ್ತಾ ಹೋಗತಿ. ಮತ್ತು ಇದ್ರ ಆಕಾರನೂ ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಉಬ್ಬಿ ಒಂದು ಸ್ವಲ್ಪ ದೊಡ್ಡ ಸೈಜ್ನು ಆಗೈತಿ. ಸೊ ಗೋಧಿ ಈ ರೀತಿ ಉಬ್ಬಿ ಡಾರ್ಕ್ ಹೊಂಬಣ್ಣ ಬರ್ತೈತೆ ನೋಡ್ರಿ, ಅಲ್ಲಿವರೆಗೂ ಇವನ್ನ ನಾವು ಹುರಿಬೇಕು. ಗಮನ ಇರಲಿ, ಇವನ್ನ ಲೋ ಟು ಮೀಡಿಯಂ ಫ್ಲೇಮ್ನಾಗ ಗ್ಯಾಸ್ ಇಟ್ಟನ ಹುರಿರಿ. ಹೈ ಫ್ಲೇಮ್ನಾಗ ಹುರಿಬ್ಯಾಡ್ರಿ, ಇಲ್ಲಾಂದ್ರೆ ಇವು ಹೊತ್ತೋಗ್ಬಿಡ್ತಾವು. ಈಗ ಇವನ್ನ ಈ ಥರದ ಒಂದು ಸಾನ್ಗಿ ಒಳಗೆ ತೆಗೀರಿ. ಅಂದ್ರೆ ಇದ್ರಾಗಿನ ಎಕ್ಸ್ಟ್ರಾ ತುಪ್ಪ ಬಸಿತೈತಿ. ಈ ರೀತಿ ಎಲ್ಲ ಗೋಧಿ ಸಾನ್ಗಿ ಒಳಗೆ ತೆಗೆದು ಇದನ್ನ ಒಂದು ಪ್ಲೇಟ್ನ್ಯಾಗ ಇಡ್ರಿ. ಇದ ಬಾಳ್ಗಿ ಒಳಗೆ ಇನ್ನೂ ತುಪ್ಪ ಉಳ್ದೈತಿ. ಇದ್ರಾಗನ ನಾವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡ್ಕೊಂಡು ತಗೊಳ್ಳೋಣ. 1/4 ಕಪ್ನಷ್ಟು ಬಾದಾಮ್ ತಗೋರಿ. ಇವನು ತುಪ್ಪದಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಒಂದು ಸ್ವಲ್ಪ ಉಪ್ತವ್ ನೋಡ್ರಿ, ಅಲ್ಲಿವರೆಗೂ ಹುರಿದು ತಗೊಳ್ಳೋಣ. ಇವನು ಹುರಿಯಾಕ ಬಹಳ ಹೊತ್ತು ಬೇಕಾಗಂಗಿಲ್ಲ, ಒಂದು ಅರ್ಧ ನಿಮಿಷ ಸಾಕು. ನೋಡ್ರಿ, ಈ ರೀತಿ ಇವು ಉಪ್ತವಲ್ಲ, ಆಗ ಇವನ್ನ ತೆಗೆದು ಬಿಡ್ರಿ. ಇವನ್ನ ಒಂದು ಬ್ಯಾರೆ ಪ್ಲೇಟ್ನಾಗ ತೆಗೆದಿಡೋಣ. ಈಗ ಇದ ತುಪ್ಪದಾಗ 2 ಚಮಚೆ ಅಷ್ಟು ಅಂಟು ಹುರಿರಿ. ಇದು ತಿನ್ನೋ ಅಂಟು ಎಲ್ಲ ಕಿರಾಣಿ ಅಂಗಡಿಯಲ್ಲಿ ಈಸಿಯಾಗಿ ಅವೈಲೇಬಲ್ ಇರ್ತೈತಿ. ನೀವು ಬೇಕಂದ್ರೆ ಇದನ್ನ ಆನ್ಲೈನ್ಯಾಗೂ ತರಿಸ್ಬೋದು. ಇದು ಸಹ ನಮ್ಮ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಇವನು ನಾವು ಬಾದಾಮ್ ತೆಗ್ದಿದ್ವಲ್ಲ, ಅದ ಪ್ಲೇಟ್ನಾಗ ತೆಗೆದಿಡೋಣ. ಈಗ ಇದ್ರಾಗ ನಾನು 1 ಕಪ್ನಷ್ಟು ಮಖಾನ ಅಂದ್ರೆ ಕಮಲದ ಬೀಜ ಹುರಿದು ತಗೊತೇನಿ.
ಮಖಾನ ಒಳಗ ಪ್ರೋಟೀನ್ ಬಹಳ ಪ್ರಮಾಣದಾಗ ಇರ್ತೈತಿ. ಆದ್ರಿಂದ ಯಾರಾದ್ರೂ ವೇಟ್ ಲಾಸ್ ಮಾಡ್ಬೇಕಂದ್ರ ಅವ್ರಿಗೆ ಇದು ಬಹಳ ಉಪಯೋಗಕಾರಿ ಆಕತಿ. ಯಾಕಂದ್ರ ಇದನ್ನ ತಿನ್ನೋದ್ರಿಂದ ಜಾಸ್ತಿ ಹೊತ್ತಿನ ತನಕ ಹೊಟ್ಟೆ ಹಸಿವು ಆಗಂಗಿಲ್ಲ. ಇದು ನಮ್ ಶುಗರ್ ಲೆವೆಲ್‌ನು ಕಂಟ್ರೋಲ್ ಮಾಡ್ತೈತಿ ಮತ್ತ ಕೀಲ್ ನೋವು ಒಳಗುನು ಇದು ಆರಾಮ ಕೊಡ್ತೈತಿ. ಇವು ಕ್ರಿಸ್ಪಿ ಆಗೋವರೆಗೂ ಗ್ಯಾಸ್ ಮೀಡಿಯಂ ಫ್ಲೇಮ್‌ನ್ಯಾಗ ಇಟ್ಟು ಇವನ್ನ ಹುರಿರಿ. ಇವನ್ನ ಹಿಂಗ್ ಚೆಕ್ ಮಾಡ್ರಿ. ಒಂದ್ ಸ್ವಲ್ಪ ಪ್ರೆಸ್ ಮಾಡಿದ್ರ ನೋಡ್ರಿ ಇದು ಪುಡಿ ಪುಡಿ ಆಗಾಕತ್ತೈತಿ. ಒಳಗಿಂದ ಚಂದಗ ಬೆಂದು ಇದು ಕ್ರಿಸ್ಪಿ ಆಗೈತಿ. ಈಗ ಇವನ್ನ ತೆಗೆದು ಇದ ಬಾಳ್ಗಿ ಒಳಗ ನಾವು ಒಣ ಕೊಬ್ಬರಿ ಹುರಿದ್ ತಗೊಳ್ಳೋಣ. ಅರ್ಧ ಕಪ್ನಷ್ಟು ತುರ್ದಿರೋ ಒಣ ಕೊಬ್ಬರಿ ಹಾಕಿ ಇದನ್ನ ಗ್ಯಾಸ್ ಮೀಡಿಯಂ ಫ್ಲೇಮ್‌ನ್ಯಾಗ ಇಟ್ಟು ಒಂದ್ ಸ್ವಲ್ಪ ಹೊಂಬಣ್ಣ ಬರ್ತೈತಿ ನೋಡ್ರಿ ಅಲ್ಲಿವರೆಗೂ ಹುರಿದ್ ತಗೊಳ್ಳೋಣ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹುರಿಯಾಕ ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ. ಒಂದ್ 10 ರಿಂದ 15 ನಿಮಿಷ ಸಾಕು. ನೋಡ್ರಿ ಕೊಬ್ಬರಿ ಈ ರೀತಿ ಹೊಂಬಣ್ಣಕ್ಕ ಬಂದ್ಮ್ಯಾಗ ಇದನ್ನ ತೆಗೆದ್ ಬಿಡ್ರಿ. ಈಗ ನಾವು ಹುರಿದಿರೋ ಎಲ್ಲ ಪದಾರ್ಥ ಒಂದ್ ಸ್ವಲ್ಪ ಆರಿದ್ಮ್ಯಾಗ ಇವನ್ನ ನಾವು ಗ್ರೈಂಡ್ ಮಾಡಬೇಕು. ನೋಡ್ರಿ ಇದ್ರಾಗೇನು ತುಪ್ಪನೂ ಬಸ್ತೈತಿ. ಇವು ಆರಿದ್ಮ್ಯಾಗ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಮುಂಚೆ ನಾವು ಗೋಧಿ ಗ್ರೈಂಡ್ ಮಾಡಬೇಕು. ಇದನ್ನ ಮಿಕ್ಸಿ ಜಾರ್ನ್ಯಾಗ ಹಾಕಿ ಎಷ್ಟು ಆಕತಿ ಅಷ್ಟು ಸಣ್ಣಕ್ಕ ರುಬ್ಕೊಂಡು ತಗೊಳ್ಳೋಣ. ಇದು ತೀರಾ ಫೈನ್ ಪೌಡರ್ ಆಗಂಗಿಲ್ಲ. ಆದ್ರೂ ಎಷ್ಟು ಆಕತಿ ಅಷ್ಟು ಇದನ್ನ ಸಣ್ಣಕ್ಕ ರುಬ್ಬಾಕ ಟ್ರೈ ಮಾಡ್ರಿ. ನೋಡ್ರಿ ಚಿರೋಟಿ ರವೆ ಇರ್ತೈತಲ್ಲ ಅದೇ ಥರ ಟೆಕ್ಸ್ಚರ್ ಬರ್ತೈತಿ ಇದಕ್ಕ. ಇದನ್ನ ಒಂದು ದೊಡ್ಡ ಬೌಲ್ನ್ಯಾಗ ಹಾಕಿ ತಗೊಳ್ಳೋಣ. ಈಗ ಇದ ಮಿಕ್ಸಿ ಜಾರ್ ಒಳಗ ನಾವು ಉಳಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೆಕ್ಸ್ಟ್ ಇದ್ರಾಗ ನಾವು ಉತ್ತತ್ತಿ ಪುಡಿ ಹಾಕ್ತೇವಿ. ನಿಮ್ಮ ಕಡೆ ಉತ್ತತ್ತಿ ಪುಡಿ ಅವೈಲೇಬಲ್ ಇಲ್ಲ ಅಂದ್ರ ಗ್ಯಾಸ್ ಮ್ಯಾಗ ನಾವು ಲಾಸ್ಟಿಗೆ ಕೊಬ್ಬರಿ ಹುರಿದ್ವಿ ನೋಡ್ರಿ ಅದಕ್ಕಿಂತ ಮುಂಚೆ ಉತ್ತತ್ತಿನ ತುಂಡು ಮಾಡಿ ಒಂದು ಅರ್ಧ ಕಪ್ನಷ್ಟು ಉತ್ತತ್ತಿ ಹುರಿರಿ. ಮತ್ತು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆನ ಅದನ್ನು ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೋಡ್ರಿ ಈ ರೀತಿ ಇದನ್ನ ಆದಷ್ಟು ಸಣ್ಣಕ್ಕೆ ರುಬ್ಕೊಂಡು ತಗೋರಿ. ಇದು ಫೈನ್ ಪೌಡರ್ ಆಗಂಗಿಲ್ಲ, ಒಂದು ಸ್ವಲ್ಪ ಉಟ್ಟಾಗಿನೇ ಇರ್ತೈತಿ. ಇದು ಈ ರೀತಿ ಉಟ್ಟಾಗಿ ಇದ್ರನ್ನ ಉಂಡಿ ತಿನ್ನಾಕ ರುಚಿ. ನೀವು ಇದಕ್ಕಿಂತ ಇದನ್ನ ಫೈನ್ ಪೌಡರ್ ಮಾಡಕ್ ಹೋಗ್ಬೇಡ್ರಿ. ಈಗ ಇದನ್ನ ನಾವು ಗೋಧಿ ಗ್ರೈಂಡ್ ಮಾಡಿ ಹಾಕಿದ್ವಿ ನೋಡ್ರಿ ಅದ ಬೌಲ್ನ್ಯಾಗ ಹಾಕಿ ಇದ್ರಾಗ 1/4 ಕಪ್ನಷ್ಟು ಉತ್ತತ್ತಿ ಪುಡಿ ಹಾಕೋಣ. ಈಗ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನೀವು ಬೇಕಂದ್ರೆ ಇವು ಇನ್ನೂ ಚಂದಾಗ ಮಿಕ್ಸ್ ಆಗಲಿ ಅಂತ ಇವನ್ನ ಒಂದು 2 ರೌಂಡ್ ಗ್ರೈಂಡ್ ಮಾಡಿ ತಗೋಬಹುದು. ಅಂದ್ರೆ ಇವು ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಕ್ಕವು. ನಾನು ಈ ರೀತಿ ಇದನ್ನ ಒಂದು 2 ನಿಮಿಷ ಚಂದಾಗ ಕಲಿಸ್ಕೊಂಡು ತಗೊಂಡೇನಿ. ಇವನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಅದ ಬಾಳಿಗೆ ಒಳಗ ಈಗ ಬೆಲ್ಲ ಕರಗಿಸಿ ತಗೊಳ್ಳೋಣ. 1 ಕಪ್ನಷ್ಟು ಬೆಲ್ಲ ಹಾಕಿ ಇದ್ರಾಗ ಅರ್ಧ ಕಪ್ ನೀರು ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇದನ್ನ ಕರಗಿಸ್ರಿ. ಇದನ್ನ ನಾವು ಪಾಕ ಮಾಡಕತ್ತಿಲ್ಲ, ಅಂದ್ರ 1 ಎಳಿ ಪಾಕ ಅಥವಾ 2 ಎಳಿ ಪಾಕ ಅಂತಾರ ನೋಡ್ರಿ, ಆ ರೀತಿ ಏನ್ ಬೇಡ. ಬರೀ ಬೆಲ್ಲ ಕರಗಿ ಇದು ಒಂದು 2 ಕುದಿ ಕುದ್ರ ಸಾಕು. ನೋಡ್ರಿ ಇಲ್ಲಿ ಎಲ್ಲ ಬೆಲ್ಲ ಕರ್ಗೈತಿ. ಈ ರೀತಿ ಇದನ್ನ ಪೂರ್ತಿ ಕರ್ಗಿಸಿದ ಮ್ಯಾಗ ಈಗ ಇದ್ರಾಗ 1 ಚಮಚೆ ಅಷ್ಟು ಏಲಕ್ಕಿ ಪುಡಿ ಮತ್ತು 1 ಚಮಚೆ ಅಷ್ಟು ಶುಂಠಿ ಪುಡಿ ಹಾಕ್ರಿ. ಈಗ ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ಇನ್ನೊಂದು ಕುದಿ ಕುದಿಸ್ರಿ ಸಾಕು. ನೋಡ್ರಿ ಇದು ರೆಡಿ ಐತಿ. ಈಗ ಗ್ಯಾಸ್ ಆಫ್ ಮಾಡಿ ನಾವು ಗೋಧಿ ಮಿಕ್ಸ್ಚರ್ ಏನು ತಯಾರಿಸಿ ಇಟ್ಟೇವು ನೋಡ್ರಿ ಅದ್ರ ಒಳಗೆ ಇದನ್ನ ಸ್ವಲ್ಪ ಹಾಕ್ತಾ ಕಲಿಸ್ಕೊಂಡು ತಗೋರಿ. ಗಮನ ಇರಲಿ, ಈ ಪಾಕ ಭಾಳ ಬಿಸಿ ಇರ್ತೈತಿ. ಇದನ್ನು ಕೈನಿಂದ ಮುಟ್ಟಕ್ಕೆ ಹೋಗಬೇಡ್ರಿ. ಮುಂಚೆ ಹಿಂಗೆ ಸ್ಪೂನ್ನಿಂದ ಕಲಿಸ್ರಿ. ಸ್ವಲ್ಪ ಪಾಕ ಹಾಕ್ತಾ ಇದನ್ನು ಕಲಿಸ್ಕೊರಿ. ಈ ರೀತಿ ಕಲಿಸ್ಕೊಂಡ್ಮ್ಯಾಗ ಈಗ ಉಳ್ದಿದ್ದು ಎಲ್ಲ ಪಾಕ ಹಾಕಿ ಇದನ್ನು ನಾನು ಕೈನಿಂದನ ಕಲ್ಸಾಕತ್ತೀನಿ. ಯಾಕಂದರೆ ಇದು ಈಗ ಆರೈತಿ, ಒಂದು ಸ್ವಲ್ಪ ಬಿಸಿ ಐತಿ. ಈ ರೀತಿ ಇದನ್ನು ಚಂದಾಗ ಕಲಿಸ್ಕೊಂಡ್ಮ್ಯಾಗ ನೀವು ಬೇಕಂದ್ರೆ ಈ ಸ್ಟೇಜ್ನಾಗ ಇದ್ರಾಗ ಸಣ್ಣಕ್ಕೆ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕ್ಬೋದು ಅಥವಾ ಒಣ ದ್ರಾಕ್ಷಿನೂ ಹಾಕ್ಬೋದು. ಈಗ ಇದು ಪರ್ಫೆಕ್ಟ್ಲಿ ಬೈಂಡ್ ಆಕತಿ. ನೋಡ್ರಿ ಈ ರೀತಿ ಮುಟ್ಗಿ ಅಳತಿ ತಗೊಂಡು ಉಂಡಿ ಕಟ್ರಿ, ಅಥವಾ ನಿಮ್ಗೆ ಬೇಕಾದ ಆಕಾರದಾಗ ನೀವು ಉಂಡಿ ಕಟ್ಬಹುದು. ಇದು ಬಹಳ ಈಸಿಯಾಗಿ ಬೈಂಡ್ ಆಕತಿ. ಈಗ ಇದಕ್ಕೆ ಮ್ಯಾಗ ನಾನು ಸಣ್ಣಕ್ಕೆ ಕಟ್ ಮಾಡಿರೋ ಒಂದು ಪಿಸ್ತಾ ತುಂಡು ಹಚ್ಚಾಕತ್ತೀನಿ. ಅಂದ್ರೆ ಇದು ನೋಡಕ್ಕೂ ಚಂದ ಕಾಣ್ತೈತಿ. ಪಿಸ್ತಾ ಇಲ್ಲಾಂದ್ರೆ ನಾವು ಗೋಡಂಬಿ ಬಾದಾಮ್ನು ಹಿಂಗೆ ತೆಳ್ಳಗ ಕಟ್ ಮಾಡಿ ಹಚ್ಬಹುದು, ನಡಿತೈತಿ. ಈಗ ಲಾಸ್ಟಿಗೆ ಉಂಡಿ ಕಟ್ಟಿದ ಮ್ಯಾಗ ನೋಡ್ರಿ ಒಂದು 5 ಸೆಕೆಂಡ್ ಹಿಂಗೆ ಕೈ ನಡುವ ರೋಲ್ ಮಾಡ್ರಿ. ಅದರಿಂದ ಉಂಡಿಗೆ ಮಸ್ತ್ ಸ್ಮೂತ್ ಟೆಕ್ಸ್ಚರ್ ಬರ್ತೈತಿ ಮತ್ತು ಶೈನ್ನೂ ಬರ್ತೈತಿ. ಸೂಪರ್, ನೋಡ್ರಿ ನಮ್ಮ ಮೊದಲನೇ ಗೋಧಿ ಉಂಡಿ ರೆಡಿ ಐತಿ. ಈ ರೀತಿ ಇವನ್ನ ತಯಾರಿಸಿ ನೀವು ದೊಡ್ಡವರು ಚಿಕ್ಕವರು ವಯಸ್ಸಾದವರು ಎಲ್ಲರಿಗೂ ತಿನ್ನಕ್ಕೆ ಕೊಡ್ಬೋದು. ಬಹಳ ಅಂದ್ರೆ ಬಹಳ ಆರೋಗ್ಯಕರ ಇರ್ತೈತಿ. ಇದೇ ರೀತಿ ಉಳಿದಿದ್ದ ಉಂಡಿನೂ ಕಟ್ಟಿ ತಗೊಳ್ಳೋಣ. ಈ ಉಂಡಿ ತಯಾರ್ಸಾಕ ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಪಾಕ ಏರಾತು ಇಳಿಯಾತು ಈ ಯಾವುದೇ ಥರದ ಜಂಜಾಟ ಇಲ್ಲ. ನೀವು ಮೊದಲನೇ ಸತಿ ಉಂಡಿ ಕಟ್ಟಾಕತ್ತಿದ್ರು ಪರ್ಫೆಕ್ಟ್ ಆಗಿನ ತಯಾರಿಸ್ತೀರಿ. ನೋಡ್ರಿ ಇಲ್ಲಿ ನಾನು ಎಲ್ಲ ಉಂಡಿ ಕಟ್ಟೇನಿ. ನಾವು ತಗೊಂಡಿರೋ ಅಳತಿ ಒಳಗೆ ಈ ಥರದ ಮೀಡಿಯಂ ಸೈಜಿನ 12 ಉಂಡಿ ಹಾಕವು.
ಇನ್ನೇನು ಸಾಲಾಗಿ ಹಬ್ಬ ಶುರು ಆಕ್ಕವು. ಹಬ್ಬದಾಗ ಸಿಹಿ ಪದಾರ್ಥ ಮಾಡೇ ಮಾಡಿರ್ತೀವಿ. ಅದು ಫಟಾಫಟ್ ಆಗಬೇಕು, ಈಸಿನೂ ಇರಬೇಕು, ರುಚಿನೂ ಇರಬೇಕು ಮತ್ತು ಆರೋಗ್ಯಕರನೂ ಇರಬೇಕು ಅಂತ ಇದ್ರೆ ಖಂಡಿತ ಈ ಉಂಡಿ ರೆಸಿಪಿ ಟ್ರೈ ಮಾಡಿರಿ. ಇವತ್ತಿನ ಈ ಗೋಧಿ ಉಂಡಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅಂತ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ಇದೇ ಥರದ ಬಹಳಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಸ್ವೀಟ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.